ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ, ಜನರ ಸಪೋರ್ಟ್ ಇದೆ. ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನೊಂದು ಸಿನಿಮಾ ಮಾಡೋಕ್ಕಾಗಲಿ. ಯಾಕಂದ್ರೆ ಆಕ್ಷನ್ ಫಿಲ್ಮ್ ನನಗೆ ಇಷ್ಟ ಆಗಲಿ, ಖಂಡಿತ ಮಾಡೋಣ ಒಂದು ಸಿನಿಮಾನ. ಕೃಷ್ಣ ಆಲ್ ದಿ ಬೆಸ್ಟ್, ಜಗದೀಶ್ವರ್ ಆಲ್ ದಿ ಬೆಸ್ಟ್. ಈ ಪಿಕ್ಚರ್ ಒಳ್ಳೆ ಯಶಸ್ಸು ಕಾಣಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರತಂಡಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು. ಆಲ್ ದಿ ಬೆಸ್ಟ್. ಒಂದೇ ಒಂದು ನಿಮಿಷ ವಿಜಯ್ ಸರ್. ನಾನು ಅವ್ರಿದ್ದಾಗ ಏನೂ ಮಾತಾಡಕ್ಕಿಲ್ಲಪ್ಪ. ನಿಮ್ಗೆ ಅವ್ರಿಗೆ ಗೊತ್ತು ಅಂದ್ರೆ ಹೆಂಗ್ ಹೇಳೋದು, ಅವ್ರ ಹತ್ರ ನಾವೇನು ಅವ್ರಿಗೆಲ್ಲ ಗೊತ್ತಿರುತ್ತೆ, ಅಂದ್ರೆ ದೇವ್ರಿಗೆಲ್ಲ ಗೊತ್ತಿರುತ್ತೆ. ನಾವೇನು ಬೇಡ್ಕೋಬಾರ್ದು, ಏನು ಕೇಳ್ಕೋಬಾರ್ದು. ಯಾವಾಗಲೂ ಒಂದು ಕೇಳಬೇಕು, ನಿಮ್ಮ ಆಶೀರ್ವಾದ ಇರಲಿ ಅಂತಷ್ಟೇ. ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ಗೆ ಅವ್ರ ಇದಕ್ಕೆ ಈ ಕ್ಯಾನ್ ಸ್ಕ್ಯಾನ್ ಒಂದು ಸೆಕೆಂಡಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ಇಷ್ಟೇ ಬಿಡಮ್ಮ ಅಂತ. ಸೊ ನಾವಿಲ್ಲಿ ಯಾವಾಗಲೂ ಇವತ್ತು ಒಂದೇ ಮಾತು ಹೇಳ್ತಾ ಇದ್ದೀನಿ. ಅವತ್ತು ಸಲಗಾದ ಸ್ಟೇಜ್ ಮೇಲೆ ಹೇಳಿದ್ದೆ, ಇವತ್ತು ನಾನು ಹೇಳೋದಂದ್ರೆ ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ. ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೋತೀನಿ ಅಷ್ಟೇನೆ ಅಣ್ಣ. ಅಷ್ಟೇ ಕೇಳೋದಣ್ಣ, ಸಿನಿಮಾಗೇನು ಕೇಳಲ್ಲ. ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾತಾಡೋದಿಲ್ಲ. ಥ್ಯಾಂಕ್ ಯು ಅಣ್ಣ. ವಿಜಯ್ ಸರ್, ನಮ್ಗೆ ಶಿವಣ್ಣ ಹೇಳಿದ್ರು ಆಕ್ಷನ್ ಹೇಳೋ ದಿನ ಬೇಗ ಬರ್ಲಿ ಅವರಿಗೆ ಅಂತ. ಖಂಡಿತವಾಗ್ಲೂ ನನ್ಗೆ ಅದು ಸಿಕ್ಕು, ಅದ ಬೇರೆ ಹಬ್ಬ, ಅದು ನಾಡ ಹಬ್ಬ ಅವತ್ತು. ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ, ಜನರ ಸಪೋರ್ಟ್ ಇದೆ. ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನೊಂದು ಸಿನಿಮಾ ಮಾಡೋಕ್ಕಾಗಲಿ. ಯಾಕಂದ್ರೆ ಆಕ್ಷನ್ ಫಿಲ್ಮ್ ನನಗೆ ಇಷ್ಟ ಆಗಲಿ, ಖಂಡಿತ ಮಾಡೋಣ ಒಂದು ಸಿನಿಮಾನ. ಕೃಷ್ಣ ಆಲ್ ದಿ ಬೆಸ್ಟ್, ಜಗದೀಶ್ವರ್ ಆಲ್ ದಿ ಬೆಸ್ಟ್. ಈ ಪಿಕ್ಚರ್ ಒಳ್ಳೆ ಯಶಸ್ಸು ಕಾಣಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರತಂಡಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು. ಆಲ್ ದಿ ಬೆಸ್ಟ್. ಒಂದೇ ಒಂದು ನಿಮಿಷ ವಿಜಯ್ ಸರ್. ನಾನು ಅವ್ರಿದ್ದಾಗ ಏನೂ ಮಾತಾಡಕ್ಕಿಲ್ಲಪ್ಪ. ನಿಮ್ಗೆ ಅವ್ರಿಗೆ ಗೊತ್ತು ಅಂದ್ರೆ ಹೆಂಗ್ ಹೇಳೋದು, ಅವ್ರ ಹತ್ರ ನಾವೇನು ಅವ್ರಿಗೆಲ್ಲ ಗೊತ್ತಿರುತ್ತೆ, ಅಂದ್ರೆ ದೇವ್ರಿಗೆಲ್ಲ ಗೊತ್ತಿರುತ್ತೆ. ನಾವೇನು ಬೇಡ್ಕೋಬಾರ್ದು, ಏನು ಕೇಳ್ಕೋಬಾರ್ದು. ಯಾವಾಗಲೂ ಒಂದು ಕೇಳಬೇಕು, ನಿಮ್ಮ ಆಶೀರ್ವಾದ ಇರಲಿ ಅಂತಷ್ಟೇ. ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ಗೆ ಅವ್ರ ಇದಕ್ಕೆ ಈ ಕ್ಯಾನ್ ಸ್ಕ್ಯಾನ್ ಒಂದು ಸೆಕೆಂಡಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ಇಷ್ಟೇ ಬಿಡಮ್ಮ ಅಂತ. ಸೊ ನಾವಿಲ್ಲಿ ಯಾವಾಗಲೂ ಇವತ್ತು ಒಂದೇ ಮಾತು ಹೇಳ್ತಾ ಇದ್ದೀನಿ. ಅವತ್ತು ಸಲಗಾದ ಸ್ಟೇಜ್ ಮೇಲೆ ಹೇಳಿದ್ದೆ, ಇವತ್ತು ನಾನು ಹೇಳೋದಂದ್ರೆ ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ. ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೋತೀನಿ ಅಷ್ಟೇನೆ ಅಣ್ಣ. ಅಷ್ಟೇ ಕೇಳೋದಣ್ಣ, ಸಿನಿಮಾಗೇನು ಕೇಳಲ್ಲ. ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾತಾಡೋದಿಲ್ಲ. ಥ್ಯಾಂಕ್ ಯು ಅಣ್ಣ. ವಿಜಯ್ ಸರ್, ನಮ್ಗೆ ಶಿವಣ್ಣ ಹೇಳಿದ್ರು ಆಕ್ಷನ್ ಹೇಳೋ ದಿನ ಬೇಗ ಬರ್ಲಿ ಅವರಿಗೆ ಅಂತ. ಖಂಡಿತವಾಗ್ಲೂ ನನ್ಗೆ ಅದು ಸಿಕ್ಕು, ಅದ ಬೇರೆ ಹಬ್ಬ, ಅದು ನಾಡ ಹಬ್ಬ ಅವತ್ತು.